ನಮಸ್ಕಾರ ಎಲ್ಲರಿಗೂ ಮನಸಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮದುವೆ ಮನೆಗೆ ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಿ ವೆಂಕಟರಮಣ ದೇವಸ್ಥಾನಕ್ಕಂತೂ ಭಾರಿ ಮದುವೆ ಮಾತ್ರ. ನನ್ನ ಮದುವೆ ಆಗಿದ್ದು ಅಲ್ಲೇ. ಜನ ನೋಡಿ ಹೆಂಗೆ ಬಸ್ಸೇ ಬಂದಿದ್ದು ಒಂದು. ಎಸ್, ಆರಾಮ್ನೇ ಹೇಳಿ कीजिए तुका कीजिए त्या पॉप्सिकल दे है जे हां ते आइडियल पिस्ता पळ ते दे कुल्फी कुल्फी. पिस्ताना का हंगा पिस्ता का हाँ. अरे खंजे है जे स्ट्रॉबेरी चे स्ट्रॉबेरी जे डॉली ते एक हाडीला कडे गूज पडतंते ते पूर्ण मग है तत येतो दे ते मग अनेक लढता हाय पण पिस्ता देऊ पिस्ता दे पिस्ता कुल्फी क्या हां सो ಇದು ನಮ್ಮ ಪೈಕಿ ಅವ್ರದ್ದೇ ಅಂಗಡಿ. ಮೊದಲು ಸಣ್ಣ ಇತ್ತು, ಈಗ ಸುಮಾರಷ್ಟು ದೊಡ್ಡ ಮಾಡಿ ಎಲ್ಲನೂ ಇಟ್ಟಿದ್ದಾರೆ. ಈಗ ನಾನು ನನ್ನ ಮಗಳಿಗೆ ಕೇಳ್ತಾ ಇದ್ದೀನಿ ಯಾವ್ದು ಬೇಕು ಏನು ಬೇಕು ಅಂತ ಹೇಳಿ. ಬರೀ ಐಸ್ ಕ್ರೀಮ್ ಜ್ಯೂಸು ಇದೇ ಆಗಿಬಿಟ್ಟಿದೆ. ಕುಡಿಯೋದು ತಿನ್ನೋದು ಇದೇ ಆಗಿದೆ. ಥಂಡಿ ಬೇರೆ ಸ್ಟಾರ್ಟ್ ಆಗಿದೆ ಈಗ. ನೋಡಿ, ಒಂದು ರೌಂಡು ಎಲ್ಲದನ್ನು ಶೂಟ್ ಮಾಡ್ಕೊಂಡಿದ್ದೇನೆ. ಈಗ ಸೀದಾ ಐಸ್ ಕ್ರೀಮ್ನ ತೊಗೊಂಡು ಮನೆಗೆ ಹೊರಡೋದೇನೆ. ತಗೊಂಡಿದ್ದೀನಿ ನೋಡಿ ಐಸ್ ಕ್ರೀಮ್ನ. ಇದು ಆ್ಯಕ್ಚುಲಿ ಕುಲ್ಫಿ. ಇದು ಇಲ್ಲಿ ನೋಡಿ, ಐಡಿಯಲ್ ಛೋಟಾ ಕುಲ್ಫಿ 10 ರೂಪಾಯಿ. ಇದಕ್ಕೆ ಎಲ್ಲರಿಗೂ ಒಂದೊಂದು ತಂದಿದ್ದೀನಿ ನಾನು. ಬಾಕಿ ಅವ್ರದ್ದೆಲ್ಲ ಇಲ್ಲೇ ಇಡ್ತಾ ಇದ್ದೇನೆ. ನಮ್ದು ನಾವೀಗ ತಿಂತೀವಿ. ಇದೇ ನೋಡಿ ಕುಲ್ಫಿ. ಸಣ್ಣದಾದ್ರೂ ತುಂಬ ಚೆನ್ನಾಗಿದೆ. ಈ ಮಕ್ಕಳಿಗೆ ಸಣ್ಣ ಸಣ್ಣ ತಂದು ಕೊಡೋದು ಬೆಟ್ರ್ ಅಲ್ವಾ. ಇದು ಸಂಜೆ ಕ್ಲಿಪ್ಪಿಂಗ್. ಇದು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೀನಿ. ಇದು ನಮ್ಮೂರಲ್ಲಿರುವಂಥ ಬಸ್ತಿ. ನಾರ್ಮಲಿ ಇಲ್ಲಿ ಯಾರೂ ಹೋಗೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಜನಗಳು ಮಾತ್ರ ಹೋಗ್ತಾರೆ. ಹಾಗಾಗಿ ಫುಲ್ ಸೆಕ್ಯೂರಿಟಿ ಮಾಡಿ ಬಂದ್ ಮಾಡಿ ಇಟ್ಟಿದ್ದಾರೆ. ಇದೇ ನೋಡಿ ನಮ್ಮ ಭಟ್ಕಳದ ಮಾರ್ಕೆಟ್. ಎಲ್ಲಿ ನೋಡಿದ್ರಲ್ಲ ಅಂಗಡಿ ತಲೆ ಎತ್ಕೊಂಡಿದೆ. ಬರೀ ಬಟ್ಟೆ ಅಂಗಡಿಗಳೇ ರಾಶಿ. ಇಲ್ಲಿ ಫುಲ್ ಅಂಗಡಿನೇ, ಒಂದು ಜಾಗನೂ ಖಾಲಿ ಇಲ್ಲ, ಅಷ್ಟು ಅಂಗಡಿ ತುಂಬ್ಕೊಂಡ್ಬಿಟ್ಟಿದೆ. ನಾನು ಹೋಗಬೇಕಿದ್ರೆ ನಡ್ಕೊಂಡು ಹೋಗಿದ್ದು, ಬರಬೇಕಿದ್ರೆ ರಿಕ್ಷಾದಲ್ಲೇ ಬಂದಿದ್ದೇನೆ. ನಾನು ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಏನಿಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಬಂದಿದ್ದೀನಿ. ಚೆಂದ ಇದೆ ಮಾತ್ರ ದೇವಸ್ಥಾನ. ಈಗಂತೂ ತುಂಬಾ ಏನಂತೀರ, ಪ್ರತಿ ಸಲ ಹೋದಾಗಲೂ ರಿನೋವೇಟ್ ಮಾಡ್ತಾನೇ ಇರ್ತಾರೆ. ಮೊದಲೇ ಹೀಗಿರಲಿಲ್ಲಾಗಿತ್ತು, ಈಗ ಗ್ರಾನೈಟ್ ಎಲ್ಲ ಹಾಕಿ ಚೆಂದ ಮಾಡಿದ್ದಾರೆ. ಸ್ವಲ್ಪ ಬೇರೆ ಶೇಪಲ್ಲೇ ಇತ್ತು, ಈಗ ಫುಲ್ ಬೇರೆ ಥರನೇ ಮಾಡಿದ್ದಾರೆ. ಚೆಂದ ಇದೆ ಮಾತ್ರ ದೇವಸ್ಥಾನ. ದೇವರಿಗೆ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡು ನಮ್ಮ ಚನ್ನಪಟ್ಟಣ ಹನುಮಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ಇಲ್ಲೂ ಕೂಡ ದೇವರಿದೆ ನೋಡಿ. ಇದು ಆ್ಯಕ್ಚುಲಿ ಹೊರಗಡೆ ಇತ್ತು, ಒಳಗಡೆ ಮಾಡಿದ್ದಾರೆ ಈಗ. ಬನ್ನಿ ನಮ್ಮ ಹನುಮಂತ ದೇವಸ್ಥಾನಕ್ಕೆ ಹೋಗೋಣ. ಇದೇ ನೋಡಿ ಚನ್ನಪಟ್ಟಣ ಹನುಮಂತ ದೇವಸ್ಥಾನ, ನಮ್ಮ ಊರಿನ ದೇವರು. ಇಲ್ಲಿ ತೇರೆಲ್ಲ ನಡೆಯುತ್ತೆ. ಇವತ್ತು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಬೆಣ್ಣೆ ಅಲಂಕಾರ. ಎಲ್ಲದನ್ನು ಒಂದೊಂದು ಶಾರ್ಟ್ನ ಹಾಕಿದ್ದೀನಿ ನಾನು. ಬರಬೇಕಿದ್ರೆ ಎದುರುಗಡೆನೇ ಒಂದು ವಿಶಾಲ್ ಮಾರ್ಟ್ ಅಂತ ಇದೆ. ಆ್ಯಕ್ಚುಲಿ ಇಲ್ಲಿ ಥಿಯೇಟ್ರ್ ಇತ್ತು, ಓಲ್ಡ್ ಥಿಯೇಟ್ರು. ಗಂಡಸರು ಮಾತ್ರ ಹೋಗ್ತಾಯಿದ್ರು ಮೊದಲೇ, ಹೆಂಗಸರಂತೂ ಕಾಲೇ ಹಿಡಿದಿಲ್ಲಾಗಿತ್ತು, ಆ ರೀತಿ ಇತ್ತದು. ಅದನ್ನೆಲ್ಲ ಡೆಮಾಲಿಷ್ ಮಾಡಿ ವಿಶಾಲ್ ಮಾರ್ಟ್ ಅಂತ ಮಾಡಿದ್ದಾರೆ. ನಾನು ಬರಬೇಕಿದ್ರೆ ಹೋಗಿ ಬಂದಿದ್ದೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ದನ ನೋಡಿ ಹೂವಿನ ಹತ್ರನೇ ಕೂತ್ಕೊಂಡಿದೆ ತಿನ್ನೋದಕ್ಕೆ.
ಫುಲ್ ಒಂದು ರೌಂಡ್ ಶೂಟ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ತೇರು ಇಡ್ತಾರೆ, ಜೊತೆಗೆ ಅಲ್ಲಿ ಹಾಲ್ ಕಡೆ ಇದೆ, ಊಟಕ್ಕೆಲ್ಲ ಅಲ್ಲೇ ಹೋಗ್ತಾರೆ. ಈ ತೇರಿನ ಸಮಯದಲ್ಲಿ ಬಾಕಿ ಎಲ್ಲ ಟೈಮಲ್ಲೆಲ್ಲ ಅಲ್ಲೇ ಊಟ ಹಾಕ್ತಾರೆ. ಇದೇ ನೋಡಿ ನಮ್ಮ ಹನುಮನ್ ದೇವಸ್ಥಾನ. ಆ್ಯಕ್ಚುಲಿ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳಿದ್ದೀನಿ, ಹಾಗಾಗಿ ಶೂಟ್ ಮಾಡ್ಕೊತಾ ಇದ್ದೀನಿ, ಕೇಳಿನೇ ಮಾಡ್ತಾಯಿದ್ದೀನಿ. ಒಂದು ರೌಂಡು ಸುತ್ತ ಹಾಕ್ಬೇಕಿದ್ರೇ ದೇವಸ್ಥಾನನ ಶೂಟ್ ಮಾಡ್ಕೊಂಡಿದ್ದೀನಿ. ನಮ್ಮ ತುಳಸಿ ಕಟ್ಟೆ ನೋಡಿ, ದೇವ್ರಿಗೆ ನಮಸ್ಕಾರ ಹಾಕ್ತಾನೆ ಒಂದು ರೌಂಡ್ ಶೂಟ್ ಮಾಡಿದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ದೇವಸ್ಥಾನ ಅಂದ ತಕ್ಷಣವೇ ಒಂದು ಸ್ವಲ್ಪ ಮೈಂಡೆಲ್ಲ ಪೀಸ್ಫುಲ್ ಆಗುತ್ತೆ, ಶಾಂತವಾಗಿರುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು, ಮನಸ್ಸು ಕೂಡ ಶಾಂತವಾಗಿರುತ್ತೆ. ಅದಕ್ಕೋಸ್ಕರ ತಾನೇ ದೇವಸ್ಥಾನಕ್ಕೆ ಹೋಗೋದು. ಈ ಗೌಜಿ ಗಲಾಟೆ ಎಲ್ಲ ಮರೆತು ಆರಾಮಾಗಿ ಒಂದು 10 ನಿಮಿಷ ದೇವರ ಎದುರುಗಡೆ ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡ್ರೆ ಮನಸ್ಸು ಕೂಡ ಹಗುರ ಆಗುತ್ತೆ, ಏನಾದರೂ ಟೆನ್ಷನ್ ಇದ್ದರೂ ಕೂಡ ಹೋಗುತ್ತೆ. ನಮ್ಮ ಗಣಪತಿ ಇದ್ದಾರೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವತ್ತು. ನೋಡಿದ ತಕ್ಷಣ ಖುಷಿಯಾಗಬೇಕು ದೇವ್ರನ್ನ. ನಾನು ಎಲ್ಲ ನಮಸ್ಕಾರ ಎಲ್ಲ ಮಾಡಿ ಹೊರಗಡೆ ಬಂದು ವಿಶಾಲ್ ಮಾರ್ಟಿಗೆ ಬಂದಿದ್ದೀನಿ ಈಗ. ಇದು ಕೂಡ ನಾನು ಪರ್ಮಿಷನ್ ಕೇಳಿದ್ದೀನಿ ಅವ್ರ ಹತ್ರ. ನಾನು ಕೇಳಿದ ತಕ್ಷಣವೇ ಅಡ್ಡಿಲ್ಲ, ಸ್ಪಾನ್ಸರ್ ಕೂಡ ಸಿಗ್ತಾರೆ ನಮಗೆ, ನೀವು ಈ ರೀತಿ ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಒಳಗಡೆ ಬಂದು ಶೂಟ್ ಮಾಡ್ತಾಯಿದ್ದೀನಿ. ಸುಮಾರಷ್ಟಿದೆ, ನಾನು ಖಾಲಿ ಕೆಳಗಡೆ ಅಷ್ಟೇ ಶೂಟ್ ಮಾಡಿದ್ದೀನಿ, ಮೇಲ್ಗಡೆ ಏನು ಹೋಗಿಲ್ಲ. ಈ ಮಕ್ಕಳು ಕಿರಿಕಿರಿ ಮಾಡ್ತಾರಲ್ವ, ಅದಕ್ಕೋಸ್ಕರ ಪಟ ಅಂತ ಬಂದುಬಿಟ್ಟೆ. ಈ ಡೈಲಿ ವೇರ್ ಟೀ ಶರ್ಟ್ಸ್ ಇದ್ದಾವೆ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ಈ ನಾರ್ಮಲಿ ಹುಡುಗಿರು ಮನೆಯಲ್ಲಿ ಹಾಕ್ತಾರಲ್ವ, ಟೀ ಶರ್ಟ್ ಮತ್ತು ಶಾರ್ಟ್ಸ್, ಇಲ್ಲಾಂದರೆ ಪೈಜಾಮ ಥರ ಹಾಕ್ತಾರೆ ನೋಡಿ, ಇದ್ರ ಜೊತೆಗೆ ಇಂಥ ಟೀ ಶರ್ಟ್ ತುಂಬ ಚೆನ್ನಾಗಿದೆ. ಇಲ್ಲಿ ರೀಸ್ನೇಬಲ್ ರೇಟಲ್ಲಿದೆ, ಬೇಕಿದ್ರೆ ನೀವು ಟ್ರೈ ಮಾಡ್ಬೋದು ಇಲ್ಲಿಂದ. ಈ ಡೈಲಿ ವೇರ್ಸ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲದನ್ನು ಒಂದೊಂದು ರೌಂಡ್ ನಾನು ನೋಡ್ತಾ ಹೋಗ್ತಾ ಇದ್ದೀನಿ, ಏನೇನು ಚೆನ್ನಾಗಿದೆ, ಏನು ಹೊಸದರ ಪ್ಯಾಟರ್ನ್ಸ್ ಇದೆ ಅಂತ. ನೀವೇ ನೋಡಿ ಏನೇನೆಲ್ಲ ಇದೆ ಅಂತ ಹೇಳಿ. ನಂದು ಕೂಡ ಶೂಟ್ ಮಾಡ್ಕೊಂಡಿದ್ದೇನೆ ನಾನು. ಎಲ್ಲ ಥರ ಬಟ್ಟೆಗಳು ಇವೆ, ನೀವು ನೋಡ್ಕೊಂಡು ತೊಗೊಳ್ಬೇಕು ಅಷ್ಟೇ. ನಿಮಗೆ ಯಾವ ರೀತಿ ಬಟ್ಟೆಗಳು ಇಷ್ಟ ಆಗುತ್ತೆ, ಅದರ ಕ್ವಾಲಿಟಿ ಎಲ್ಲ ನೋಡಿ ನೀವೇ ತೊಗೋಬೇಕು. ಯಾಕಂದರೆ ಎಲ್ಲ ಕಡೆ ಎಲ್ಲದು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ನಿಜ ಇದು. ಹಾಗಾಗಿ ಗೊತ್ತಿರಬೇಕು ಬಟ್ಟೆಗಳು ಯಾವ ರೀತಿ ಇರುತ್ತೆ, ಯಾವುದು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅಷ್ಟೇ. ಇದು ಕೂಡ ಚೆನ್ನಾಗಿದೆ ಪೈಜಾಮ, ಇದು ನನಗಿಷ್ಟ ಆಯಿತು. ಬಟ್ ನಾ ಏನು ಖರೀದಿ ಮಾಡಿಲ್ಲ, ಇನ್ನೊಂದ್ಸಲಿ ಹೋದಾಗ ನೋಡೋಣ ಅಂಥೇಳಿ ಹಾಗೆ ಬಂದೆ. ಸುಮಾರಷ್ಟು ರೀಸ್ನೇಬಲ್ ರೇಟಲ್ಲಿದೆ. 109 ನೋಡಿ ಇಲ್ಲೆಲ್ಲ ರೇಟ್ ಒಂದು ಪೈಜಾಮಾಗೆ. ಟೀ ಶರ್ಟು ಕೂಡ ಅಷ್ಟೇ 150 ಬಿಲೋನೇ ಇದೆ ಎಲ್ಲದು. ನೀವು 2 ಸೆಟ್ ತಗೊಂಡು ಅಂದರೆ 300 ಒಳಗಡೆನೇ ಆಗುತ್ತೆ ನಿಮಗೆ ಒಂದು ಸೆಟ್. ಚೆನ್ನಾಗಿದೆ ಮಾತ್ರ ನೋಡಿ, ಪೈಜಾಮ 109 ಅಂತ ಇದೆ. ಮುಂದಕ್ಕೆ ಹೋದರೆ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ. ನನಗೆ ಇಷ್ಟ ಆಗಿದ್ದು ಅದೇನೆ, ತುಂಬ ಚೆನ್ನಾಗಿದೆ ಮಾತ್ರ ಬ್ಯಾಗ್ಸ್ ಎಲ್ಲ. ಒಂದು 1 ಡೇಗೆ ಅಥವಾ 2 ಡೇಗೆ ನೀವು ಬಟ್ಟೆ ಹಾಕ್ಕೊಂಡು ಎಲ್ಲಾದರೂ ಟೂರಿಗೆ ಹೋಗ್ತಿದ್ದ ಅಂದರೆ ನಿಮ್ಗೆ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿದೆ ಬ್ಯಾಗ್ಸ್ ಎಲ್ಲ. ನೋಡಿ ನಿಮ್ಗೆ ನಾನು ತೋರಿಸ್ತೀನಿ ಮುಂದೆ. ಮಕ್ಕಳ ಬಟ್ಟೆ ಎಲ್ಲ ಚೆನ್ನಾಗಿದೆ ಇಲ್ಲಿ, ನಾನು ಅಷ್ಟು ಹತ್ತಿರದಿಂದ ನೋಡಿಲ್ಲ. ಇದೆಲ್ಲ ಡೈಲಿ ವೇರ್ಸ್ ರಾಶಿಯಲ್ಲಿ ಹಾಕಿರ್ತಾರೆ, ಕೆಲವರು ತಗೊಂಡು ಹೋಗ್ತಾರೆ. ನಾನು ಖಾಲಿ ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ದೀನಿ. ಸೀದಾ ಹೋಗಿದ್ದೆ ಬ್ಯಾಗ್ ಹತ್ರನೇ ನಾನು. ಸುಮಾರಷ್ಟಿವೆ ಇಲ್ಲಿ ಬ್ಯಾಗ್ಗಳು, ಬೇಕಿದ್ರೆ ಟ್ರೈ ಮಾಡ್ಬೋದು ನೀವು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನನಗಂತೂ ಇಲ್ಲಿ ಪಿಂಕಿಶ್ ಒಂದು ಬ್ಯಾಗ್ ಇತ್ತು, ಅದು ತುಂಬ ಇಷ್ಟ ಇತ್ತು. ಈ ಕಡೆಗೆ ಲೆಫ್ಟ್ ಸೈಡ್ ಇಲ್ಲಿ ನೋಡಿ, ಇದು ತುಂಬಾ ಇಷ್ಟ ಇತ್ತು ನನಗೆ. ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು.
ಆ್ಯಕ್ಚುಲಿ ಇಲ್ಲೊಂದು ನಾಗರಕಟ್ಟೆ ಇದೆ. ನಾನು ಮತ್ತೆ ಮುಂದೆ ಹೋಗಿಲ್ಲ. ಮಕ್ಕಳೆಲ್ಲ ಬೇಕ್ರಿ ಹತ್ರ ಹೋಗ್ತಾರಲ್ವ, ಅದಕ್ಕೋಸ್ಕರ ನಮ್ಮ ಅಣ್ಣ ಎಲ್ಲ ಹೋಗಿದ್ದಾರೆ. ನಾನು ಹೋದರೆ ಇವರು ಓಡಿ ಬರ್ತಾರೆ ಅಂತ ಹೇಳಿ ಮುಂದಕ್ಕೆ ಹೋಗಿಲ್ಲ. ಇಲ್ಲ ಅಂದರೆ ಹತ್ತಿರದಿಂದ ಶೂಟ್ ಮಾಡಿ ತೋರಿಸ್ತಿದ್ದೆ ನಾನು. ಇದು ಕೂಡ ಅಷ್ಟೇ ರಿನೋವೇಟ್ ಮಾಡಿ ಚೆಂದ ಮಾಡಿದ್ದಾರೆ. ಈಗ ಹತ್ತಿರದಿಂದ ವ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ರೋಡ್ ಹತ್ರನೇ ಇದೆ ಅಲ್ವಾ. ನಾನು ವ್ಲಾಗ್ ಮಾಡಿ ಕೂತ್ಕೊಂಡ್ರೆ ಈ ಮಕ್ಕಳು ಓಡಾಡ್ತಾರೆ ಆ ಕಡೆ ಈ ಕಡೆ. ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.